ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲೇ ಅತಿ ಹೆಚ್ಚು ಟೊಮೆಟೊವನ್ನ ಉತ್ಪಾದನೆ ಮಾಡ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ರೈತ ಇದೀಗ ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥದ್ದು. ಒಂದ್ ಕಡೆ ರೈತ ಏನು ಬೆಳೆದಿರ್ತಕ್ಕಂಥ ಬೆಳೆ ವಿಚಾರವಾಗಿ ಸರಿಯಾಗಿ ಇಳುವರಿ ಸಿಗ್ತಾ ಇಲ್ಲ. ಸಿಗ್ತಕ್ಕಂಥ ಬೆಳೆಯಲ್ಲಿ ಬಹಳಷ್ಟು ಒಂದು ರೋಗ ಬಾಧೆ ಕೂಡ ಈಗ ರೈತರಿಗೆ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲೇ ಅತಿ ಹೆಚ್ಚು ಒಂದು ಟೊಮೆಟೊವನ್ನ ಬೆಳೀತಕ್ಕಂಥ ಒಂದು ಜಿಲ್ಲೆ ಅಂತ ಏನ್ ಕೋಲಾರ ಜಿಲ್ಲೆ ಹೆಸರುವಾಸಿಯಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಟೊಮೆಟೊ ಬೆಳೀತಕ್ಕಂಥ ಒಂದು ಪ್ರಮಾಣ ಏನಿದೆ ಅದು ಹೆಚ್ಚಾಗಿದ್ರು ಕೂಡ ಸಿಗ್ತಕ್ಕಂಥ ಇಳುವರಿ ವಿಚಾರದಲ್ಲಿ ರೈತನಿಗೆ ಬಹಳಷ್ಟು ಒಂದು ಅನ್ಯಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಂದು ರೋಗ ಬಾಧೆ ವಿಚಾರವಾಗಿ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಒತ್ತಾಯ ಬಹಳಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು. ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಕೂಡ ಈ ಬಗ್ಗೆ ಗಂಭೀರವಾಗಿ ವಿಚಾರವನ್ನು ಪರಿಗಣಿಸಬೇಕು ಅಂತಕ್ಕಂಥ ಒತ್ತಾಯ ಕೇಳಿ ಬಂದಿರತಕ್ಕಂಥದ್ದು. ಆದ್ರೆ ಇದೀಗ ಕೋಲಾರ APMC ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಲೆ ಕೂಡ ಏಕಾಏಕಿ ಇದೀಗ ಕುಸಿತ ಆಗಿರೋದ್ರಿಂದ ಇದೀಗ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಏನು ಕಳೆದ ಒಂದು ತಿಂಗಳಿಂದ ನಾವು ಗಮನಿಸ್ತಾ ಇದ್ವಿ, ಟೊಮೊಟೊ ಬೆಲೆ ಏನಿದೆ 1 kg ಟೊಮೊಟೊ ಬೆಲೆ 30 ರಿಂದ 50 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಇದೇ ಒಂದು APMC ಮಾರುಕಟ್ಟೆಯಲ್ಲಿ ಪ್ರತಿ 15 kg ತೂಕದ ಒಂದು ಬಾಕ್ಸ್ ಬೆಲೆ ಏನಿದೆ ಸುಮಾರು 700 ರೂಪಾಯಿಗೂ ಕೂಡ ಹೆಚ್ಚಾಗಿತ್ತು. ಆದ್ರೆ ಇದೀಗ 3-4 ದಿನಗಳಿಂದ ಏನು ಟೊಮೊಟೊ ಬೆಲೆ ಗಣನೀಯವಾಗಿ ಇದೀಗ ಇಳಿಕೆ ಆಗ್ತಾ ಇರತಕ್ಕಂಥದ್ದು. ನಾಟಿ ಟೊಮೊಟೊ ಬೆಲೆ ಇದೀಗ 300 ರೂಪಾಯಿಂದ 450 ರೂಪಾಯಿಗೆ ಇದೀಗ ಇಳಿಕೆ ಆಗಿರ್ತಕ್ಕಂಥದ್ದು. ಕಳೆದ ಒಂದು ತಿಂಗಳಲ್ಲಿ ನಾವು ಗಮನಿಸಿದ್ವಿ, ಅದು ಕೋಲಾರ APMC ಮಾರುಕಟ್ಟೆಯಿಂದ ಹೊರ ರಾಜ್ಯಗಳಿಗೆ ಸರಬರಾಜು ಆಗ್ತಾ ಇತ್ತು. ಆ ಒಂದು ಈಗ ಸರಬರಾಜು ಪ್ರಮಾಣ ಈಗ ಬಹಳಷ್ಟು ಒಂದು ಕುಸಿತ ಆಗಿದೆ. ಹಾಗಾಗಿನೇ ಬೇಡಿಕೆ ಕುಸಿತದಿಂದ ಸಹಜವಾಗಿ ಇದೀಗ ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ನಾವು ಗಮನಿಸಬಹುದು, 15 kg ತೂಕದ ಒಂದು ಬಾಕ್ಸ್ ಟೊಮೊಟೊ ಬೆಲೆ ಸುಮಾರು 700 ರೂಪಾಯಿಗೂ ಹೆಚ್ಚಿಗೆ ಒಂದು ಹರಾಜಾಗಿತ್ತು. ಆದ್ರೆ ಇದೀಗ ಏನು ಕಳೆದ ಒಂದು 3-4 ದಿನಗಳಿಂದ ಈ ಒಂದು ನಾಟಿ ತಳಿಯ ಟೊಮೊಟೊಗೆ ಕೇವಲ ಒಂದು 300 ರೂಪಾಯಿಂದ 450 ರೂಪಾಯಿ ಮಾತ್ರ ಒಂದು ಬೆಲೆ ಸಿಗ್ತಾ ಇದೆ. ಹಾಗಾಗಿನೇ ಈಗ ರೈತ ಬಹಳಷ್ಟು ಸಂಕಷ್ಟಕ್ಕೆ ಇದೀಗ ಗುರಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೋಲಾರ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ನಾಟಿ ತಳಿಯ ಒಂದು ಟೊಮೊಟೊವನ್ನ ಬೆಳೀತಾರೆ. ಆ ಒಂದು ಟೊಮೊಟೊ ಇದೆ ಮಹಾರಾಷ್ಟ್ರ ಮತ್ತೆ ನಾಸಿಕ್ ಸೇರಿದಂತೆ ಪುಣೆ ಮತ್ತೆ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಸರಬರಾಜಾಗುತ್ತೆ. ಆದ್ರೆ ಆ ಒಂದು ಭಾಗದಲ್ಲಿ ಇದೀಗ ಮಾರುಕಟ್ಟೆಗೆ ಟೊಮೊಟೊ ಕೂಡ ಲಗ್ಗೆ ಇಟ್ಟಿರೋದ್ರಿಂದ ಈ ಒಂದು ಕೋಲಾರದ ಒಂದು ನಾಟಿ ತಳಿಯ ಟೊಮೊಟೊಗೆ ಒಂದು ಬೇಡಿಕೆ ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನಾಟಿ ತಳಿಯ ಟೊಮೊಟೊ ಬೆಲೆ ಏನಿದೆ ಈಗ ಗಣನೀಯವಾಗಿ ಕುಸಿತಾ ಇದೆ. ಇವತ್ತು ಕೂಡ ಒಂದು ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು. ಆದ್ರೆ ಸೀಡ್ಸ್ ತಳಿಯ ಒಂದು ಟೊಮೊಟೊಗೆ ಕೋಲಾರ APMC ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರತಕ್ಕಂಥದ್ದು. 15 kg ತೂಕದ ಒಂದು ಬಾಕ್ಸ್ ಬೆಲೆ ಇದೀಗ ಸುಮಾರು 600 ರೂಪಾಯಿಂದ 700 ರೂಪಾಯಿಗೆ ಇದೆ. ಈ ಒಂದು ಟೊಮೊಟೊಗೆ ಹೆಚ್ಚಿನ ಒಂದು ಬೇಡಿಕೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ನಾಟಿ ತಳಿಯ ಒಂದು ಟೊಮೊಟೊಗೆ ಬೆಲೆ ಕುಸಿತ ಆಗಿದೆ. ಮತ್ತೊಂದ್ ಕಡೆ ಸೀಡ್ಸ್ ತಳಿಯ ಟೊಮೊಟೊಗೆ ಒಂದು ಹೆಚ್ಚಿನ ಒಂದು ಬೆಲೆ ಇರತಕ್ಕಂಥದ್ದು. ಹಾಗಾಗಿ ಸೀಡ್ಸ್ ತಳಿಯ ಒಂದು ಟೊಮೊಟೊ ಬೆಲೆಯಲ್ಲಿ ಒಂದು ಸ್ಥಿರತೆಯನ್ನ ಇದೀಗ ಕಾಯ್ದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಾಟಿ ತಳಿಯ ಒಂದು ಟೊಮೊಟೊವನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಇದೀಗ ಏಕಾಏಕಿ ಬೆಲೆ ಕುಸಿತದಿಂದ ಅವರು ಕೂಡ ಕಂಗಾಲಾಗಿದ್ದಾರೆ. ಕೋಲಾರ APMC ಮಾರುಕಟ್ಟೆಗೆ ಪ್ರತಿನಿತ್ಯ ಸುಮಾರು 21,000 ಕ್ವಿಂಟಾಲ್ ತೂಕದಷ್ಟು ಒಂದು ಟೊಮೊಟೊ ಅವಕವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನಾಟಿ ತಳಿಯ ಟೊಮೊಟೊ ಇರುತ್ತೆ. ಪ್ರತಿನಿತ್ಯ ಏನು ಮಾರುಕಟ್ಟೆಗೆ ರೈತರು ಟೊಮೊಟೊವನ್ನು ತೆಗೆದುಕೊಂಡು ಬರ್ತಾರೆ, ಒಂದಷ್ಟು ಲಾಭದ ನಿರೀಕ್ಷೆಯನ್ನ ಅವರು ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಈ ತಿಂಗಳಲ್ಲಿ ಟೊಮೊಟೊಗೆ ಉತ್ತಮ ಬೆಲೆಯನ್ನ ರೈತರು ಕಂಡಿದ್ರು. ಹಾಗಾಗಿನೇ ಇವತ್ತು ಕೂಡ ಏನು ಕೋಲಾರ APMC ಮಾರುಕಟ್ಟೆಗೆ ರೈತರು ಟೊಮೊಟೊ ತೆಗೆದುಕೊಂಡು ಬಂದಿದ್ರು. ಅವರಿಗೆ ಈಗ ಬಹಳಷ್ಟು ಒಂದು ನಿರಾಸೆ ಕೂಡ ಆಗಿರ್ತಕ್ಕಂಥದ್ದು. ಏನು ಕಳೆದ ಒಂದು ತಿಂಗಳಿಂದ ಹೆಚ್ಚಿನ ಬೆಲೆ ಕಂಡಂತಹ ರೈತರಿಗೆ ಇದೀಗ ಬಹಳಷ್ಟು ನಿರಾಸೆ ಕೂಡ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಿರ್ತಕ್ಕಂಥ ರೈತರಿದ್ದಾರೆ. ನಾವು ಕಳೆದ ಒಂದು ವಾರದ ಹಿಂದೆ ಬಹಳಷ್ಟು ಹೆಚ್ಚಿನ ಒಂದು ಬೆಲೆಯನ್ನ ಕಂಡಿದ್ವಿ. ಆದ್ರೆ ಇದೀಗ ಏಕಾಏಕಿ ಬೆಲೆ ಕುಸಿತ ಆಗಿದ್ರೆ ಈ ಒಂದು ಬೆಲೆ ಖಂಡಿತ ನಮ್ಗೆ ಲಾಭ ಸಿಗದೇ ಇದ್ರೂ ಕೂಡ ನಮಗೆ ನಷ್ಟ ಕೂಡ ಆಗೋದಿಲ್ಲ. ಆದ್ರೆ ಮುಂದೆ ಇದೇ ರೀತಿಯಲ್ಲಿ ಬೆಲೆ ಮತ್ತಷ್ಟು ಕುಸಿತ ಆದ್ರೆ ಮುಂದೆ ನಮಗೆ ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಟೊಮೊಟೊ ಬೆಳೆದಂತಹ ರೈತರು ಹೇಳ್ತಾ ಇರ್ತಕ್ಕಂಥದ್ದು. 650 ಇತ್ತು, ಅದಕ್ಕೆ ಮುಂಚೆ 710 720 ಇತ್ತು. ಇವಾಗ ಫುಲ್ ಡೌನ್ ಆಗ್ತಾ ಬರ್ತಾ ಇದೆ. ನಾಸಿಕ್ ಸ್ಟಾರ್ಟ್ ಆಗೈತೆ ಅಂತಾರೆ, ಆ ಕಡೆಯಿಂದ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಅದರಿಂದ 300 320 400 ರೂಪಾಯಿ ಟಾಪ್ ಆಗೈತೆ. ಅಂದ್ಕೊಂಬಂದ್ವಿ ಡೌನ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ರೈತರು ರೇಟ್ ಇದ್ದರೆ ಆವ್ರೇಜ್ ಆಗುತ್ತೆ, ಇನ್ನೂ ಕಡಿಮೆ ಆದರೆ ಲಾಸ್ ಆಗುತ್ತೆ. ಆವ್ರೇಜು ಅವ್ರ ಬಂಡವಾಳ ಅದು ಖರ್ಚು ಲಾಭ ಲೆವೆಲ್ ಇರ್ತಿದೆ. ಒಂದು ಸ್ವಲ್ಪ ಕಡಿಮೆ ಆಯ್ತು ಅಂದರೆ ಫುಲ್ಲು ರೈತನ ಲಾಸ್ ಆಗ್ತದೆ. ಒಂದು ದಿನ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಕಡೆಯಿಂದ ಏನೋ ಮಳೆ ಗಿಳೆ ಬೀಳ್ತಾ ಇರೋದ್ರಿಂದ ಏನಾದರೂ ರೇಟ್ ಕಮ್ಮಿ ಆಗ್ತಾ ಇದೆಯೋ ಗೊತ್ತಿಲ್ಲ. ವ್ಯಾಪಾರಸ್ಥರು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇದಕ್ಕೆ ಮುಂಚೆ 750 800 ರೂಪಾಯಿವರೆಗೂ ಇತ್ತು. ಈಗ ದಿನಕ್ಕೆ 100 ರೂಪಾಯಿ ಕಮ್ಮಿ ಆಗ್ತಾ ಇದೆ. ಇವತ್ತು ಸದ್ಯಕ್ಕೆ 450 ಹೋಗ್ತಾ ಇದೆ. ಇನ್ನು ಮುಂದಕ್ಕೆ ಹೆಚ್ಚಿಗೆ ಆಗುತ್ತೋ ಅಥವಾ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಇವತ್ತು ರೇಟ್ ಬಂದು 300 ರಿಂದ 400 ರೂಪಾಯಿ ಇದೆ. ನಿನ್ನೆ ಎಲ್ಲನೂ 400 ರಿಂದ 500 ರೂಪಾಯಿ ಇತ್ತು. ಡ್ಯಾಮೇಜ್ ಆಗಿದೆ, ಹಂಗಾಗಿ ಅಲ್ಲೆಲ್ಲನೂ ಕಡಿಮೆ ಇದೆ ರೇಟು. ಇಲ್ಲಿನೂ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ.
ಒಟ್ಟಾರೆಯಾಗಿ ಕೋಲಾರ APMC ಮಾರುಕಟ್ಟೆಯಲ್ಲಿ ಟೊಮೊಟೊಗೆ ಸಂಬಂಧಪಟ್ಟಂತಹ ಒಂದು ಬೆಲೆ ಈಗಾಗಲೇ ಏರಿಳಿತ ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ನಾಟಿ ತಳಿಯ ಟೊಮೊಟೊಗೆ ಬೆಲೆ ಕುಸಿತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹೊರ ರಾಜ್ಯಗಳಿಗೆ ರಫ್ತು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಟೊಮೊಟೊಗೆ ಬೇಡಿಕೆ ಕೂಡ ಕುಸಿತ ಆಗಿ ಇದೀಗ ಬೆಲೆ ಕೂಡ ಕುಸಿತ ಆಗ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಸೀಡ್ಸ್ ನ ಒಂದು ತಳಿಯ ಟೊಮೊಟೊಗೆ ಹೆಚ್ಚಿನ ಬೆಲೆ ಕೊಟ್ಟಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೂ ಎರಡು ತಳಿಯ ಟೊಮೊಟೊ ಕೂಡ ಉತ್ತಮ ಒಂದು ಬೆಲೆ ಸಿಕ್ಕಿದೆ ಆದ್ರೆ ಖಂಡಿತ ರೈತನಿಗೆ ಅದು ಬಹಳಷ್ಟು ಒಂದು ಲಾಭ ಆಗುತ್ತೆ. ಇಲ್ವಾದ್ರೆ ಖಂಡಿತ ಈ ಒಂದು ಟೊಮೊಟೊವನ್ನೇ ಬೆಳೆದು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಬಹಳಷ್ಟು ನಷ್ಟ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ನಾವು ಗಮನಿಸಬಹುದು, ಇವತ್ತು ಕೂಡ ಟೊಮೊಟೊ ಬೆಲೆ 30 ರೂಪಾಯಿಂದ 50 ರೂಪಾಯಿ ಇರತಕ್ಕಂಥದ್ದು. ಆದ್ರೆ ಈ ಒಂದು ಸ್ಥಳೀಯವಾಗಿ ಏನು ರೈತರು ನಾಟಿ ತಳಿಯ ಒಂದು ಟೊಮೊಟೊವನ್ನ ಬೆಳೀತಾರೆ, ಆ ಒಂದು ತಳಿಯ ಒಂದು ಟೊಮೊಟೊನಿದೆ ಹೆಚ್ಚಾಗಿ ಅದು ಹೊರ ರಾಜ್ಯಗಳಿಗೆ ರಫ್ತಾಗುತ್ತೆ. ಆ ಒಂದು ತಳಿಯ ಟೊಮೊಟೊ ಇದೀಗ ಏನು ಬೇಡಿಕೆ ಕುಸಿತದಿಂದ ಇದೀಗ ಬೆಲೆ ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.